ಅವ್ರು ಸಬ್ಮಿಟ್ ಮಾಡುವ ಒಂದು ಪ್ರಿಲಿಮಿನರಿ ಸಬ್ಮಿಟ್ ಮಾಡ್ತಿದ್ದಾರೆ. ಸುರೇಶ್ ಕುಮಾರ್ ಕರೆಕ್ಟ್ ಆಗಿ ಹೇಳಿ ಮಾತಾಡಲಿ ಮತ್ತು ಅದಕ್ಕೆ ಅಡ್ಡಿಪಡಿಸುವ ಯಾವುದೊಂದು ಆಗೋದೊಂದು ವಿಚಾರ ಬೇಡ ಅಂತ ಹೇಳಿ ಒಂದು ವಿಚಾರ. ಇಲ್ಲಿ ಅವರು ಇಡಿಯ ಬಗ್ಗೆ ಅಂತ ಮಾತಾಡೋದಲ್ಲ, ಅಲ್ಲ ಹೇಳಿಕೆ ಆಯ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇಲ್ಲಿ ಒಂದು ಅವ್ರ ಮೇನ್ ಅದೇನಿದೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರ ಇವತ್ತು ಅವ್ರು ಇರ್ಬೋದು, ನಾಳೆ ನೀವು ಬರ್ಬೋದು ಅಲ್ವಾ, ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ. ಆದರೆ ಒಂದು ತನಿಖಾ ಸಂಸ್ಥೆಯವರು ಒಬ್ಬರ ಅಧಿಕಾರಿ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ, ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರಲ್ಲ, ಇದು ನಮ್ಗೆ ಇಂಪಾರ್ಟೆಂಟ್. ದಿಸ್ ಇಸ್ ಇಂಪಾರ್ಟೆಂಟ್. ನಾನು ಯಾರಿಗೂ ಬರ್ಬೋದು ಪರಿಸ್ಥಿತಿ, ಅದರ ಬಗ್ಗೆ ಮಾತ್ರ ನಮ್ಮದನ್ನು ಬ್ಯಾಸ್ ಬೇಡ. ಈಗ ಅದರ ಬಗ್ಗೆ ಇರುವಂತ ವಿಚಾರ ಸಬ್ಮಿಷನ್ ಮಾಡಲಿ, ಮತ್ತೆ ಬಗ್ಗೆ ಚರ್ಚೆ ಮತ್ತೆ ಏನಂತ ನೋಡೋದು ವಿಚಾರ ಮಾಡುವ. ಈಗ ಅವರು ಒಂದು FIR ಕೊಟ್ಟಿದ್ದಾರೆ, ಯಾರೋ ಈ ಕಲ್ಲೇಶನ್ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ. ಯಾವತ್ತು 16ನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ, ತಿರ್ಗಾ 18ನೇ ತಾರೀಕು ಅವ್ರ ವಿಚಾರಣೆ ಕರಿಬೇಕು, ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು FIR ಕಾಪಿನಲ್ಲಿರುವಂತ ಕಂಪ್ಲೇಂಟ್ ಇರುವಂತ ವಿಚಾರ. ಹೌದು, 18ಕ್ಕೆ ಅರೆಸ್ಟ್ ಮಾಡಿದಾರ. ಈಗ ನೀವು ಅವರ ವಕೀಲರ ಅಲ್ಲ ವಕೀಲರಲ್ಲ, ಸಬ್ಮಿಟ್ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಮೇಲೆ ಕೊಟ್ಟಿದ್ದಾರೆ. ಅದೇನಂತ ನೋಡೋದು ಸಬ್ಮಿಟ್ ಬರಲಿ. ಈಗ ಅವರವರ ವಕೀಲರನ್ನು ನೋಡ್ತಾರೆ. ಅವರ ಮೆಂಬರ್ ಸಬ್ಮಿಷನ್ ಮಾಡಲಿ. ಮಾಡಿದ್ದಾನೆ, ನೀವೇಕೆ ಟೆನ್ಷನ್ ಮಾಡ್ತೀರಿ? ಮುಖ್ಯಮಂತ್ರಿಗಳ ಈಗ ಈಗ ಅವರೊಂದು ಪ್ರಸ್ತಾವನೆ ಸಲ್ಲಿಸ್ತಾರೆ, ಸಬ್ಮಿಷನ್ ಮಾಡಿ ಮತ್ತೆ ನೀವು ಚರ್ಚೆ ಮಾಡಬಹುದು. ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ವ್ಯವಸ್ಥೆ ಒಳಗೆ ಸಿಕ್ಸು ಅಂತ ಹೇಳಿ ಒಬ್ಬ ಅಧಿಕಾರಿಯನ್ನ ಒಬ್ಬ ಇಡಿ ಅಧಿಕಾರಿ ಕೇಳ್ತಾನೆ ಅಂದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇನ್ನೆಲ್ರಿ ಮಾಡೋಣ, ಸದನದಲ್ಲೇ ಚರ್ಚೆ ಮಾಡ್ಬೇಕಿದ. ಇದಕ್ಕೆ ಯಾರು ಕಾರಣಕರ್ತರ ಇದ್ದಾರೆ? ಇಡಿನ ಯಾರು ಕಳಿಸಿದ್ರು? ದೇಶದಲ್ಲಿ ಸಬ್ಮಿಷನ್ ಮಾಡಲಿ, ಸಬ್ಮಿಷನ್ ಮಾಡ್ಲಿ. ಅವ್ರೀಗ ಆಯ್ತು ಸಬ್ಮಿಷನ್ ಮಾಡ್ಲಿ. ಈಗ ನಾನೀಗ ಸಬ್ಮಿಷನ್ ಅವ್ರಿಗೆ ನಿಮ್ಮವ್ರದ್ದು ಏನಾದ್ರು ಹೇಳಿದ್ರ? ಇಲ್ಲ ಅವ್ರು ಏನು ಸಬ್ಮಿಷನ್ ಮಾಡ್ತಾರೆ, ಆಯ್ತು ಸಬ್ಮಿಷನ್ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಸಭಾಧ್ಯಕ್ಷರೇ ಟೈಮ್ ತಗೊಂಡು ನಿಮ್ ಚರ್ಚೆ ಮಾಡ್ರಿ. ಈ ರೀತಿ ನಾವು ಮಾತಾಡೋದು ನೀವು ಈ ರೀತಿ ಮುಖ್ಯಮಂತ್ರಿಗಳ ರಕ್ಷಣೆ ಈ ರೀತಿ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಇದಾ ನಿಮ್ದು? ಇದು ನೈತಿಕತೆ ರಾಜೀನಾಮೆ ಕೊಡಬೇಕಿತ್ತು. ಬರೀ ಗಲಾಟಿ ಯಾಕ್ರಿ ಗಲಾಟೆ ಮಾಡ್ತೇನೆ? ನನ್ನ ನಕ್ರಿ, ನಾನು ನೇಮ 60 ತಂದಿದ್ದೀನಿ, ನನ್ನ ಹಕ್ಕು. ಹಗರಣ ಮಾಡಿದ್ದು ನಾನು ಮಾತಾಡಿದ ತಪ್ಪಾದ್ರೆ ನನಗೆ ಶಿಕ್ಷೆ ಕೊಡಿ. ಇಡಿ ಕರ್ಕೊಂಡ್ಬಂದು ಇಡಿ ತಂದ್ಬಿಟ್ಟು ನೀವ್ ಯಾಕೆ ಶರತ್ ಬಗ್ಗೆ ಸಬ್ಮಿಟ್ ಮಾಡಲಿ. ನೀವ್ಯಾಕೆ ಶಿವಲಿಂಗ ನೀವ್ಯಾಕೆ ಪ್ರಾಬ್ಲಮ್ ಮಾಡ್ತೀರಾ ಅವ್ರಿಗೆ?
ಇವರಾದ್ರೆ ಹೌದು ಅಪೋಸಿಷನ್ ಪ್ರಾಬ್ಲಮ್ ಮಾಡ್ಬೋದು. ನೀವೇ ನಂಜೇಗೌಡ್ರೆ ಕೂತ್ಕೊಳ್ಳಿ. ತಪ್ಪನ್ನ ತನಿಖೆ ಮಾಡಬೇಕು ಇವ್ರಿಗೆ. ನಾನು ಈ ಸದನದೊಳಗೆ 25 ವರ್ಷ 20 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ. ನನಗೆ ಸಾಧಕಗಳು ನಿಯಮಾವಳಿಗಳೆಲ್ಲ ಗೊತ್ತು. ನಾನು ಯಾವತ್ತು ಸಂಸದೀಯ ಒಂದು ಚೂರು ಇವತ್ತು ನೀವು ಈಗ ಇಂಥ ಒಂದು ಘನಘೋರವಾಗಿರ್ತಕ್ಕಂಥ ಒಂದು ಪ್ರಕರಣ ನಮ್ಮ ನಾಯಕರ ಮೇಲೆ, ನಮ್ಮ ಸಭಾ ನಾಯಕರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇವರು ಇಡಿ ಅವರು ಬಂದು ಇಲ್ಲಿ ದೌರ್ಜನ್ಯ ಮಾಡಿ ಮುಖ್ಯಮಂತ್ರಿಗಳ ಹೆಸರೇಳು ಅವರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವತ್ತೇನ್ರಿ? ಏನ್ ಇವ್ರು ಈ ಇಡಿ ಏಜೆಂಟ್ಗಳ ಇವರು? ಏನ್ ಇಡಿ ಇವ್ರ ಮನದ? ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ. ಇವ್ರಿಗೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ. ಗೊತ್ತಿದ್ದ ನನಗೆ. ಇವ್ರ ಮನೆ ಆಸ್ತಿ ಇಡಿ ಇವ್ರ ಮನೆ ಆಸ್ತಿ ಅಲ್ರಿ ಇದು. ಇವ್ರ ಮನೆ ಕ್ರಿಯೇಟ್ ಮಾಡಿರೋ ಕಂಪ್ಲೇಂಟ್ ಅದೊಂದು ಸಂಸ್ಥೆ, ಭಾರತ ಸರ್ಕಾರ ಆ ಸಂಸ್ಥೆ ಮಾಡಿರ್ತಕ್ಕಂಥ ಅವರು ತನಿಖೆ ಮಾಡಕ್ ಬಂದಾರೆ. ತನಿಖೆ ಮಾಡ್ಕೊಂಡು ಹೋಗ್ಬೇಕು. ಅಧ್ಯಕ್ಷರೇ ಅದ್ರ ಸತ್ಯಾಂಶ ಕೊಡ್ಬೇಕು. ಮರ್ಯಾದೆ ಮಾನ ಇದ್ರೆ ಇಂಥದ್ದೆಲ್ಲ ಎದಳದಿಲ್ಲ. ಯಾಕೆ ಮರ್ಯಾದೆ ಮಾನ ಇದ್ರೆ ಇಂಥ ಸಬ್ಜೆಕ್ಟ್ ಎದಳದಿಲ್ಲ. ಹೌದು, ತಂದಿರೋದು ಕಾನೂನು ಪ್ರಕಾರ ಇದೆ. ಸುಮ್ಮನೆ ಡಿಲೇ ಮಾಡ್ತೀರಿ. ವ್ಯವಸ್ಥೆ ಆಗ್ಬೇಕು ಇದಕ್ಕೆ. ಅದು ಬಿಟ್ಬಿಟ್ಟು ಇನ್ನ ನಿಮ್ ಬಣ್ಣೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಿಮ್ಮ ಬಣ್ಣ. ಮಾನ್ಯ ಅಧ್ಯಕ್ಷರೇ, ಕಳಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ದುರುದ್ದೇಶದಿಂದ ಅಂತ ಇವರು ಒಪ್ಕೊತಾ ಇದ್ದಾರೆ. ಅದಕ್ಕೆ ಹೋಗ್ತಾ ಇದ್ದಾರೆ ಇವರು. ಇಡಿ ಸಂಬಂಧಪಟ್ಟಂತೆ ಬಂದಿದ್ದಾರೆ. ಇದಕ್ಕೆ ಉತ್ತರ ಯಾವ ರೀತಿಯಲ್ಲಿ ಇವರು ಅದನ್ನ ಸಮರ್ಥನೆ ಮಾಡಕ್ಕೆ ಸರ್ಕಾರ ಉತ್ತರ ಇಡಿ ಏಜೆಂಟ್ಗಳ ಇವರು. ಇಡಿ ಸಂಬಂಧಪಟ್ಟಂತೆ ಅಧ್ಯಕ್ಷ ಸಂಸ್ಥೆ ಈಗ ಇಡಿ ಬಿಟ್ಟು ಸಿಬಿಐ ಬಿಟ್ಟು ಅಲ್ಲ ಮಾತಾಡ್ತಾರೆ. ಈಗ ದೌರ್ಜನ್ಯ ಮಾಡ್ತಕ್ಕಂಥ ಕೇಂದ್ರದ ಧೋರಣೆ ಇದೆಯಲ್ಲ, ಅದನ್ನ ನೋಡಿ. ಪ್ರತಿಯೊಂದು ಕೂಡ ತಗೊಂಡ್ರೆ ಮಾತಾಡ್ಲಿ. ಅದು ಕೇಂದ್ರ ಸರ್ಕಾರ ಮಾಡ್ತಾ ಮಾತಾಡಿ. ಬಹುಮತದ ಸರ್ಕಾರವನ್ನು ಆಯ್ತಾ? ಸಬ್ಮಿಷನ್ ಆಯ್ತಲ್ಲ. ಒಂದು ಇಡೀ ಸಂಸ್ಥೆ, ಒಂದು ತನಿಖಾ ಸಂಸ್ಥೆಯನ್ನು ಇಟ್ಕೊಂಡು ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರವನ್ನ ಇವರು ಮೊಟ್ಟಗೊಳಿಸೋಕ್ಕೋಸ್ಕರ, ಅಧಿಕಾರ ಕಿತ್ತಾಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಇವ್ರು ಚರ್ಚೆ ಮಾಡ್ತಾ ಇರೋದು ಜನಗಳ ಪರವಾಗಲ್ಲ. ಇವ್ರು ಚರ್ಚೆ ಮಾಡ್ತಾ ಇರೋದು ರಾಜ್ಯ ಸಮಸ್ಯೆನಲ್ಲ. ಇವ್ರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಯೋಜನೆಗಳ ಬಗ್ಗೆ ಅಲ್ಲ. ಇವ್ರ ಚರ್ಚೆ ಯಾಕೆ ಮಾತಾಡ್ತಾರೆ? ನಮ್ಮ ಸಿದ್ದರಾಮಣ್ಣನ ಹೆಸರ, ನಮ್ಮ ಸರ್ಕಾರದ ಹೆಸರನ್ನ ಮಾಡುವಂತಕ್ಕಂಥ ಉದ್ದೇಶದಿಂದ ಸಿದ್ದರಾಮಣ್ಣ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈಗ ನಾವೇನು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಒಳಗಿಲ್ಲ. ಅವನು ಯಾವನೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲಿ. ನಾವದರ ಬಗ್ಗೆ ಬರಲ್ಲ. ನೀವು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ಈಗ ಈ ಒಂದು ನಿಲುವಳಿ ಸೂಚನೆಯನ್ನು, ಈ ನಿಲುವಳಿ ಸೂಚನೆಯನ್ನು ನೀವು ಮಾತಾಡಿ ಸಬ್ಮಿಟ್ ಮಾಡಲಿ ಅಂತ ಹೇಳಿ ಈ ನಿಲುವಳಿ ಸೂಚನೆ ಬಹುಶಃ ನಾನು ಇವತ್ತು 69ಕ್ಕೆ ಕನ್ವರ್ಟ್ ಮಾಡ್ತೇನೆ. ನಾನು ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಬೆಲೆ ಇತ್ತೇನ್ರಿ ನಿಮ್ಗೆ? ಪ್ರಜಾಪ್ರಭುತ್ವ ಶಿವಲಿಂಗೌಡ್ರೆ 69 ಚರ್ಚೆಗೆ ತೆಗೊಳ್ಳುವ. ಒಂದು ನಿಮಿಷ. ಈಗ ಶಿವಲಿಂಗೇಗೌಡರು ಆಯ್ತು ಇಲ್ಲಿ ಅಲ್ಲ ಮುಗಿಲಿ. ಒಂದು ನಿಮಿಷ. ಇಲ್ಲಿ ರೂಲ್ಸ್ ಒಂದು ನಿಮಿಷ ತಾಳಿಪ. ಅಲ್ಲ ಒಂದು ನಿಮಿಷ. ರೂಲ್ 60 ಮೇಲೆ ಕನ್ವರ್ಟ್ ಆಯ್ತಲ್ಲ. ರೂಲಿಂಗ್ ಆಗಿದೆ. ರೂಲಿಂಗ್ ಆಗಿದೆ. ಏನಂತ 16 ಕನ್ವರ್ಟ್ ಮಾಡಿದ್ದೇನೆ. ಮಾತಾಡೋದು ವಿಧಾನಸೌಧದಲ್ಲಿ ಮಾತಾಡೋದು
ನಾನು ಒಂದೇ ಒಂದು ಇಂಚು ಕಾನೂನು ಬಿಟ್ಟು ವಿರೋಧ ಶಿವಲಿಂಗೌಡ್ರೆ ಮಾಡೋದಿಲ್ಲ. ಈಗ ನಿಲ್ಲಿ ಶಕ್ತಿ ನಮಗೆ ಬೇಕು, ಯಾಕಂದ್ರೆ ನೀವು ಅವ್ರು ಮಾತಾಡ್ಲಿಕ್ಕೆ 69 ಕನ್ವರ್ಟ್ ಮಾಡಿದ್ದಾರೆ. ಕುತ್ಕೊತಾ ಇದ್ದೀನಿ. 69 ಚರ್ಚೆ ಕೊಡ್ಲಿ. ಈ ರಾಜ್ಯದ ಜನತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನ ಎಳೆ ಎಳೆ ಈಗ ಮಾಡ್ತಾ ಇರೋದು ಈ ಸರ್ಕಾರದ ಮೇಲೆ ಒಂದೊಂದು ಪಿತೂರಿ ಮಾಡ್ತಾ ಇದ್ದಾರೆ ನೀವು. ಇಲ್ಲಿ ನೋಡಿ, ಒಂದೊಂದು ಪಿತೂರಿ ಮಾಡ್ತಾ ಶಿವಲಿಂಗೌಡ್ರೆ ಕೂತ್ಕೊಳ್ಳಿ.